ಅಲ್ಲಲ್ಲ, ನಾನು ಕೇಳಿದ್ದು ನನಗೆ ಇಲ್ಲಿ ಮುಚ್ಚಿದ ಶಾಲೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದ ಕಾರಣ ನಾನು ನಿಮ್ಮನ್ನು ಕೇಳಿದ್ದು. ಪುನಃ ನಾನು ಇಲ್ಲಿ ಕಾಲ್ ಮಾಡಿದ್ದೇನೆ, ಕರೆ ಮಾಡಿದ್ದೇನೆ, ಯಾರಿಗೆ ಕರೆ ಮಾಡಿದ್ದೇನೆ. ಇಲ್ಲಿ ಕಂಟಿನ್ಯೂ ಆಗಿ ಎಲ್ಲ ದಿನ ಮುಚ್ಚಿದೆ ಅಂತ ಹೇಳುವಂಥದ್ದಕ್ಕೆ ವಿತ್ GPS ಫೋಟೋ ಇಟ್ಕೊಂಡು ವಿಡಿಯೋ ಕರೆ ನಮ್ಮಲ್ಲಿದೆ. ಮುಚ್ಚಿದೆ ಗೊತ್ತಿರೋ ಕಾರಣವೇ ನಾವು ಇಷ್ಟೆಲ್ಲ ಇದು ಮಾಡಲಿಕ್ಕೆ ಕಾರಣ ಯಾಕೆ, ಒಂದು ಶಾಲೆ ಮುಚ್ಚಬಾರದು ಉದ್ದೇಶದಿಂದಲೇ ನಾವು ದಾಖಲೆ ಇಲ್ಲದಿದ್ದರೆ ಬಂದಾಗ ಇಲ್ಲಿ ತೆರೆದಿದ್ರೆ ಆಗುದಿಲ್ಲ. ಅದನ್ನು ನೋಡ್ಕೊಂಡು ನಿಮ್ಮಲ್ಲಿ ಕೇಳಿದಾಗ ನೀವು ಕೂಡ ಮುಚ್ಚಲಿಲ್ಲ ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಿಗ್ಗೆ ಕೂಡ ಕೋಆರ್ಡಿನೇಟರ್ಗೆ ಕಾಲ್ ಮಾಡಿ ಕೇಳಿದೆ, ನವೀನ್ ಸರ್ಗೆ ಕಾಲ್ ಮಾಡಿ ಕೇಳಿದೆ, ಇಲ್ಲ ಸರ್ ಯಾವ ಶಾಲೆಗಳು ಮುಚ್ಚಿಲ್ಲ ಅಂತ. ಮುಚ್ಚಿಲ್ಲ ಅಂತ ದಾಖಲೆಗಳಿರುವಾಗ ಇಲ್ಲೊಂದು ಶಾಲೆ ಮುಚ್ಚಿಲ್ಲ ಅಂತ ಹೇಳುವುದು ನಮಗೆ ಅದು ನಮಗೆ ನಂಬಲಿಕ್ಕೆ ಕೂಡ ಆಗುದಿಲ್ಲ. ನಾನು ಮಧ್ಯಾಹ್ನ 12:30ವರೆಗೆ ಇಲ್ಲಿ ಯಾವಾಗಲೂ ಇರ್ತೇನೆ ಡೈಲಿ. ಮೊನ್ನೆ 13 ತಾರೀಕಿಗೆ ನನಗೆ ವಾಟಿದ್ದು ಆ ಶಾಲೆ ಇತ್ತು, ನಾನು ಹೇಳಿದ್ದೆ ಅಲ್ಲಿ ಬರುವಾಗ ರಾತ್ರಿ ಆಗಿತ್ತು. ಡೈಲಿ ನಾನು 12:30 ಇರ್ತೇನೆ. ನನಗೆ ಊಟ ಸಿಗಿ ಯಾವುದೂ ಇರುವುದಿಲ್ಲ. ಸಮಸ್ಯೆ ಈಗ ಆಗಿದೆ, ಗಾಯ ಆಗಿದೆ, ಅದು ವಾಸಿ ಮಾಡ್ಬೇಕಷ್ಟೇ. ಹಿಂದ್ಗಡೆ ನಾವು ಕೂಡ ನಮಗೂ ಕೂಡ ಇಲ್ಲ. ಅಲ್ಲ ನಾನು ಹೇಳೋದು ಯಾಕೆಂತ ಹೇಳಿದ್ರೆ, ಒಂದು ಶಾಲೆ ಮುಚ್ಚುದು ಅಂತ ಹೇಳಿದ್ರೆ ತುಂಬಾ ಸುಲಭ. ಮುಚ್ಚುದಂತ ಒಂದು ನಿರ್ಣಯ ಮಾಡಿಬಿಟ್ಟು ಅದನ್ನು ಪುನಃ ಈ ಸಿರಾದಿ ಶಾಲೆಯಲ್ಲಿ ಹಿಂದರಲ್ಲಿ ಪದ್ಮನಾಭ ಅಂತ ಇದ್ರು ಒಬ್ಬರು ಅಧ್ಯಕ್ಷರು, ಶಾಲೆಯ ಅಧ್ಯಕ್ಷರು ಪದ್ಮನಾಭ ಅಂತ ಹೇಳಿ, ನಾನು ಅವರಲ್ಲಿ ಕಾಲು ಹಿಡಿದಾಗ ಹೇಳಿದ್ದೇನೆ, ಶಾಲೆ ಮುಚ್ಚಬೇಡಿ ಸರ್, ನೀವು ಪ್ರಯತ್ನ ಮಾಡಿ ಸರ್. ಒಬ್ರು ನನಗೆ ಒಬ್ಬಿಂದ ಆಗುದಿಲ್ಲ, ಒಬ್ಬರಿಂದ ನಾವು 2-3 ಸಲ ವಿಸಿಟ್ ಮಾಡಿದ್ದೇನೆ. ಈಗ ನಾವು ಇದೇ ವಿದ್ಯಾರ್ಥಿಗಳು ಸೇರ್ಕೊಂಡು ಕಲಿಬೇಕಂತ ಹೋಗ್ತಾ ಇದ್ದೀವಿ, ಯಾರು ಸಪೋರ್ಟ್ ಬರ್ತಾ ಇಲ್ಲ. ಈಗ ಪೋಷಕರು, ಕನಿಷ್ಠ ಪೋಷಕರಾದ ಮಕ್ಕಳ ಪೋಷಕರಾದ್ರು ಇದ್ದಾರೆ, ಇದನ್ನು ಇಟ್ಕೊಂಡ್ರೆ ಮುಂದಕ್ಕಾಗೋದು ಆಗ್ಬೋದು. ಒಮ್ಮೆ ಪೋಷಕರೆಲ್ಲ ಶಾಲೆಯಲ್ಲಿ ಬಿಟ್ಟು ಅಂತಾದ್ರೆ ಮತ್ತೆ ಆ ಶಾಲೆ ತೆರೆಯಲಿಕ್ಕೆ ಖಂಡಿತ ಆಗೋದಿಲ್ಲ. ಅದು ಎಲ್ಲರೂ, ನಾನು ಇವತ್ತು ಪೋಷಕರಲ್ಲಿ ಕೂಡ ಹೇಳಿದ್ದಾರೆ, ನೀವು ತಪ್ಪು, ನೀವು ಶಿಕ್ಷಕರು ತಪ್ಪಲ್ಲ, ಇಲಾಖೆ ತಪ್ಪಲ್ಲ. ನಿಮ್ಮ ಊರಿನ ಶಾಲೆಯನ್ನು ಉಳಿಸಬೇಕಾದ್ರು ನಿಮ್ಮ ಸೊತ್ತು, ಅದು ನಿಮ್ಮ ಶಾಲೆ ಅಂತೇಳಿ ನಿಮ್ಮ ಊರಿನ ಸೊತ್ತು, ಅದನ್ನು ಉಳಿಸಬೇಕಾದ್ರು ಪೋಷಕರೇ ವಿನ ಇಲಾಖೆ ಅಧಿಕಾರಿಗಳು ಎಷ್ಟು ಮಾಡ್ಬೋದು, ಅಥವಾ ಶಿಕ್ಷಕರೇ ಮಕ್ಕಳು ಬರಲಿಲ್ಲದೆ ಅವ್ರಿಗೇನು ಮಾಡುವ ಹಾಗಿಲ್ಲ. ಇದನ್ನು ಉಳಿಸಬೇಕಾದ ಅವರೇ. ಈಗ ಅವರ ಬೇಡಿಕೆ ಇಷ್ಟೇ ಇರುವಂಥದ್ದು, ಅವರಿಗೆ ಒಂದು ಪರ್ಮನೆಂಟ್ ಹ್ಯಾಂಡ್ ಇಲ್ಲಿ ಇರುವಂಥದ್ದು, ಮತ್ತೆ ಒಂದು ಶಿಕ್ಷಕ ಕೊಡಿ, 2 ಶಿಕ್ಷಕರು 2 ಜನ ಇದ್ರೆ ಇಲ್ಲಿ ಈ ವರ್ಷ ಪ್ರಾಬ್ಲಮ್ ಇಲ್ಲ. ಮುಂದಿನ ವರ್ಷಕ್ಕೆ ಮಕ್ಕಳನ್ನು ಸೇರಿಸುವ ರೀತಿಯಲ್ಲಿ ಏನಾದರೂ ಸ್ಪೆಷಲ್ ಏನಾದ್ರು ಮಾಡೋಣ, ಊರಿಗೆ ಹೊರಗೆ ಹೋಗಿ. ಈಗ ಮಕ್ಕಳು ಯಾರು ಇಲ್ಲ ಹೊರಗೆ, ನಾವು ಕೂಡ ಬೇಕಾದ್ರೆ ಬರ್ತೇವೆ, ನಿಮ್ಮೊಂದಿಗೆ ಮನೆ ಮನೆಗೆ ಹೋಗಿ ಅದು ಕೈಕಾಲ ಇಟ್ಕೊಂಡಾದ್ರೂ ಒಂದು ಮಕ್ಕಳನ್ನು ಸೇರಿಸ್ಕೊಳ್ಳೋದು, ಅಷ್ಟು ಅದು ಪ್ರಯತ್ನ ಮಾಡೋಣ ಅಲ್ವಾ. ಅಲ್ಲ, ಪಂಚಾಯತ್ನ ಸಹಕಾರ ಇದೆ, ನಾವು ಕೂಡ ಇದ್ದೇವೆ, SDMC ಇಟ್ಕೊಂಡು ನಾವು ಕೂಡ ಅವರಿಗೆ ಸಹಕಾರ ಖಂಡಿತ ಕೊಡ್ತೇವೆ ಅಲ್ಲ. ನಾವು ಬೇರೆ ಸರ್ ಹೊರಗೆ ಹೋಗುವ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಒಂದು ಲೆಕ್ಕದಲ್ಲಿ. ಅಲ್ಲಿ ಹೇಳಿದ್ರು ನಾನು ವಿಷಯ, ಇಲ್ಲಿಯ ಮಕ್ಕಳು ನಮ್ಮ ಊರಿನ ಶಾಲೆ ಅಂತ ಹೇಳಿ ಇಲ್ಲಿಯ ಮಕ್ಕಳು ಇಲ್ಲಿ ಕಳಿಸಿದ್ರೆ ಮಕ್ಕಳು ಬರ್ತಾರೆ. ಅದೇ ಕಳೆದ ಸಲ 17 ಆಗಲಿ 6 ಮಕ್ಕಳು ಇದ್ದಾಗ 21 ಮಕ್ಕಳು ಇಲಾಖೆ ಕೂಡ ಹಾಗೆ. ಎಲ್ಲರೂ ಊರಿನವರು ಸರಿಬೇಕು, ಇಲಾಖೆಯವರು ಅವರು. ಈಗ ನೋಡಿ ಈ ವರ್ಷ ಮಕ್ಕಳಿದ್ದಾರೆ, ಟೀಚರ್ ಕೊಡ್ಲಿಲ್ಲ, ಪರ್ಮನೆಂಟ್ ಟೀಚರ್, ಮತ್ತೆ ಭಾಷಾಂತ ಅಲ್ಲ. ಈಗ ಅದೇ ವಿಷಯ ಅಷ್ಟೇ ಸರ್. ಈಗ ಶಿಕ್ಷಣಾಧಿಕಾರಿಗಳು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಈಗ ಪರ್ಮನೆಂಟ್ ಹ್ಯಾಂಡ್ ನಾನು ಇಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನ ನಾಳೆಯಿಂದ ಬರ್ಬೋದು ಇಲ್ಲಿಗೆ. ನೀನು ಯಾರು ಮಕ್ಕಳು ಹೊರಗೆ ಹೋಗಿದ್ದಾರೆ ಅವರನ್ನು ಪುನಃ ಇಲ್ಲಿಗೆ ಸೇರಿಸುವ ಕೆಲಸ ಆಗ್ಬೇಕು. ಮಕ್ಕಳು ಬಂದ್ರೆ ಆಯ್ತು, ನಾವೇ ನೋಡಿ, ಒಂದು ಮಗು ಇದ್ರು ಕೂಡ ಈ ಶಾಲೆ ತೆರೆಯುತ್ತೆ. ನಿಮಗೆ 100 ಜನ ಮಕ್ಕಳು ಅಂತ ಹೇಳ್ತಾ ಇಲ್ಲ. ಈಗ 10 ಜನ ಹೋದ್ರೆ 10 ಜನ ಬಂದ್ರೆ ಸಂತೋಷ. ಇಲ್ಲ 4 ಜನ 5 ಜನ 5 ಜನ ಸೇರಿ ಮುಂದಿನ ವರ್ಷಕ್ಕೆ ನಾವು ಹೆಚ್ಚಿನ ಮಕ್ಕಳು ಹೊರಗಿಂದ ಸೇರಿಸೋಣ ಅಲ್ಲ. ನೋಡಿ, ಇದಕ್ಕಿಂತ ಒಳ ಪ್ರದೇಶಗಳಲ್ಲಿ, ಇದು ರೋಡ್ ಸೈಡ್ ಅಲ್ಲಿ ಇದೆ, ಒಳ ಪ್ರದೇಶಗಳಲ್ಲಿ ಈಗಲೂ ಜನವಸತಿ ಐವತ್ತೈದು ಮನೆಗಳಿದೆ. ಹೌದೌದು, ಅಲ್ಲಿ ಭಾಗ್ಯ ಎಲ್ಲ ಸೇರಿ 75. ಒಂದು ಮಗು ಇದ್ರು ಅವರದ್ದು ಸಮಸ್ಯೆ ನಾನು ಫಸ್ಟ್ ಇಲ್ಲೇ ಇರ್ತೇನೆ, ಯಾವಾಗಲೂ ಇರ್ತೇನೆ. ಅವರ ಕೇಳಲ್ಲ, ಅವರು ಹೇಳು ಈಗ ಒಂದು 4-5 ಬಾರಿ ಹೇಳೋದು, ಮಕ್ಕಳನ್ನು ಬೇಗ ಬಿಡಲಿಲ್ಲ ಅಂದ್ರೆ ಶಾಲೆ ಬರ್ತಿದ್ದಿಲ್ಲ, ಬೇರೆ ಅವರು ಸೇರ್ತಿಲ್ಲ. ಯಾಕೆಂದ್ರೆ ಆಗ್ತದೆ ನೋಡೋದು. ಹಾಗೆ ಮತ್ತೊಂದು 5-6 ಮನೆ ಇರ್ತದೆ ನೋಡಿ. ನನ್ನ ಮಗು ಒಂದೇ ಮಗು 1ನೇ ಕ್ಲಾಸ್ಗೆ, ನಾವು ಪಾಪ 1ನೇ ಕ್ಲಾಸ್ ಒಂದೇ ಮಗು ಇರ್ತದೆ, ಅವ್ರಿಗೆ ತುಂಬಾ ಬೇಜಾರು ಆಗ್ತದೆ. ನಾನು ತೆಗಿದ್ದೀನಿ. ಹಾಗೆ ಒಂದು 2-3 ಮನೆಯವರಿಗೆ ಹಾಗೆ ಸಮಸ್ಯೆ. ಈಗ ನಿಮ್ಮ ಒಂದು ಮಗು ಕೂಡ ಇಲ್ಲಿ ಬರದಿದ್ರೆ ನಾಳೆಯಿಂದ ಅವರು ಮುಗಿಸ್ತಾರೆ. ಯಾಕೆಂತ ಹೇಳಿದ್ರೆ ಮಗು ಇಲ್ಲದೆ ಇವರು ಶಿಕ್ಷಕರು 30 ತಾರೀಕು ಇರ್ತಾರೆ. ಒಂದು ಶಿಕ್ಷಕ 30 ತಾರೀಕಿಂದ
ಶಿಕ್ಷಕರನ್ನು ಬೇರೆ ಈ ಶಾಲೆಗೆ ಹಾಕ್ತೇವೆ. ಈಗ ಒಂದು ಮಗು ಬಂದ್ರೆ ಈ ಶಾಲೆ ನಾಳೆ ತೆರೀತದೆ. ಹುಟ್ಟಿ ಸರ್, ಈ ಒಂದು ಮಗು ಕೂಡ ಅವರು ಬರದಾಗೆ ಆದದ್ದು ಹೇಗೆ? ಅವರು ಹೋದ ನಂತರ ಶಿಕ್ಷಕರನ್ನ ಕೇಳಿದ ನಂತರ ಆಗ್ಲೂ ಕೂಡ ಸರಿಯಾಗಿ ಶಿಕ್ಷಕರ ನೇಮಕಾತಿ ಆಗ್ತಿದ್ರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ, ಅವ್ರು ಎದುರ್ತಿರ್ಲಿಲ್ಲಲ್ಲ. ಅದನ್ನ ಇಲ್ಲಿ ಮುಚ್ಚಿ ಹಾಕಿದ್ದು, ಇದನ್ನು ಸಮಸ್ಯೆ ತಗೊಂಡ ಮೇಲೆ ಅವರವರ ಕೆಲಸವನ್ನ ಬಿಟ್ಟು ಮೇಲೆ ಆಗಲೇ ಹೇಳಿದ್ದೇನೆ. ಈಗ ನಾನು ಇದ್ದೇನೆ, ನಾನು ಒಂದು 10-15 ದಿವಸದಲ್ಲಿ ನನ್ನನ್ನು ಅದೇ ಯಾವುದು ವಿಷಯ ಮಾಡಿಕೊಳ್ಳಿಕ್ಕೆ ಅಥವಾ ಏನಾದರೂ ಇಲ್ಲಿ ದಾಖಲೆ ನಿರ್ವಹಣೆ ಎಲ್ಲ ಮಾಡೋದಕ್ಕೆ ಮತ್ತೆ ಇಲ್ಲಿ ಒಂದು ಶಿಕ್ಷಣ ಕೊಡುವ ಮತ್ತೆ ಗೆಸ್ಟ್ ಟೀಚರ್ ನಾವು ಕೂಡಲೇ ಕೊಡ್ತಾ ಇದ್ದೀವಿ. ಕೊಟ್ಟಿದ್ದಾರೆ, ಗೆಸ್ಟ್ ಟೀಚರ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾವು ತಗೊಂಡಿದ್ದೀವಿ. ಇಲ್ಲಿ ಮಗು ಯಾವ್ದು ಬಂದಿಲ್ಲ. ನಾನು 15 ತಾರೀಕುವರೆಗೆ ಇಲ್ಲಿ ಯಾವಾಗಲೂ ಬಂದಿರ್ತೇನೆ. ಈಗ ನೋಡಿ ಅವರ ನೋಡಿ ಅಲ್ಲ ಸರ್, ಅಲ್ಲ ಇದು ನೋಡಿ ಬಂದಾಗುವಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದು. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳನ್ನ ಕಳಿಸಿ. ಶಿಕ್ಷಣಾಧಿಕಾರಿಗಳು ನಮ್ಮ ಇಷ್ಟು ಜನರ ಇದರಲ್ಲಿ ಹೇಳಿದಂತ ವಿಷಯ, ಒಂದು ಶಿಕ್ಷಕರು ನಿಮ್ಮ ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ ಪರ್ಮನೆಂಟ್ ಶಿಕ್ಷಕರು ಎನ್ನುವಂಥದ್ದು ಅವರು ಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ನಾಳೆ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಬೇಕಾದ ಇಲ್ಲಿ ಒಂದು ಮಗು ಬಂದರೂ ಕೂಡ ನಾಳೆಯಿಂದ ಶಾಲೆ ಓಪನ್ ಆಗುತ್ತೆ. ಶಿಕ್ಷಕ ಹೇಳ್ತೇನೆ, ಹೇಳೋದಕ್ಕೆ ಒಮ್ಮೆಲೆ ನಿಮ್ಗೆ ಈಗ 10 ಮಕ್ಕಳನ್ನು ಕರ್ಕೊಂಡು ಬರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಷ್ಟು ಜನ ಹತ್ರ ಇದ್ದೀರಿ, ಎಷ್ಟು ಜನ ಬರ್ಲಿಕ್ಕೆ ಆಗ್ತದೆ ಅಂತವರು ಸೇರಿಸಿ ಇಲ್ಲಿ ಸೇರಿಸಿ. ಟಿಸಿಯ ವಿಷಯ ಟೆನ್ಷನ್ ಮಾಡಬೇಡಿ. ಇಲ್ಲಿಗೆ ಬಂದ್ರೆ ಸಾಕು, ಟಿಸಿಯ ವ್ಯವಸ್ಥೆಗಳು ಇಲಾಖೆ ಮಾಡ್ಕೊಳ್ತದೆ. ಓಕೆನಾ? ಮತ್ತೆ ಮುಂದಿನ ವರ್ಷಕ್ಕೆ ಬೇಕಿದ್ರೆ ನಾವು ಕೂಡ ಊರಿಗೆ ಸ್ವಲ್ಪ ಹೋಗೋರು, ಯಾರೆಲ್ಲ ಹೋಗಿದ್ದಾರೆ ಈ ವರ್ಷ. ಇದನ್ನೆಲ್ಲ ನಾವು ಬರುದಿಲ್ಲ ಆಗ ನಾವು 1 ವರ್ಷ ಗಾಡಿ ಮಾಡಿ ಕಲಿಸ್ತಾ ಇದ್ದೇವೆ ಮಕ್ಕಳನ್ನು ಇಲ್ಲಿಂದ ಶಾಲೆಯಿಂದ. ಯಾರು ಮಕ್ಕಳ ಪೋಷಕರು ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಲಿಸಿದ್ದೇವೆ. ನಂತರ ಅದು ಆಗಲಿಲ್ಲ. ಆಯ್ತು, ಓಕೆ. ನೋಡಿ, ಅದು ತಪ್ಪು, ಇಲಾಖೆ ತಪ್ಪು ಅಥವಾ ಇವರು ತಪ್ಪಲ್ಲ. ಈಗ ನಾವು ನಮ್ಮ ಊರಿನ ಶಾಲೆ, ಈಗ ನಮ್ಮ ಊರಿನ ಶಾಲೆ ಉಳಿಬೇಕಾದ್ರೆ ನಾನು ಒಂದು ಮಗು ಇದ್ರು ಕೂಡ ಶಾಲೆ ಉಳಿಯುತ್ತದೆ. ಇನ್ನು ಅರ್ಥ ಮಾಡಿಸುವವರು, ಇನ್ನು ಅದನ್ನು ಅರ್ಥೈಸಬೇಕಾದ್ರು ನೀವು, ಯಾರು ಪೋಷಕರು, ನಿಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳಲ್ಲ. ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ನಮ್ಮೂರಲ್ಲಿದ್ದಾರೆ. ನಿಮ್ಮ ಮಕ್ಕಳು ಇಲ್ಲಿ ಕಲಿಬೇಕು, ಈ ಶಾಲೆ ಉಳಿಯುತ್ತದೆ. ನಿಮ್ಮ ಮಕ್ಕಳಿಂದಾಗಿ ಈ ಶಾಲೆ ಉಳಿಯುತ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ವಿಷಯ ಯಾವುದು? ಅದಕ್ಕೆ 3 ಪೋಷಕರು ಇದ್ದಾರೆ. 3 ಜನ ಮಾತ್ರ ಕಳಿಸ್ತಾರೆ. ಅಲ್ಲ, ಉಳಿದವರು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ರಿಕ್ವೆಸ್ಟ್ ಮಾಡಿ. ಅಲ್ಲ, ಇವರು ಬರಬೇಡ, ಉಳಿದ ಪೋಷಕರಿಗೆ ರಿಕ್ವೆಸ್ಟ್ ಮಾಡೋಣ. ಕುಮಾರಣ್ಣ, ಶಾಲೆಯ ಉಳಿವಿಗೆ ನೀವು 3 ಮಕ್ಕಳನ್ನು ಕಳಿಸ್ತಾ ಇರೋದು ಫಸ್ಟ್ ಸ್ಟೆಪ್. ಅದರ ನಂತರ ಮುಂದಿನ ದಿನಗಳಲ್ಲಿ, ಯಾಕಂತ ಹೇಳಿದ್ರೆ ಶಾಲೆ ಸ್ಟಾರ್ಟ್ ಆದಾಗ ಏನು ಸಮಸ್ಯೆ ಇದ್ದಿರ್ಬೋದು, ಅದು ಬೇರೆ. ಆದರೆ ಉಳಿತ ಬಂತಲ್ಲ ಇಷ್ಟು ವರ್ಷ, ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ 50 ಮಕ್ಕಳ ಸಂಖ್ಯೆ ಆಗ್ಬೋದು. ಆದರೆ ಉಳಿಲಿಕ್ಕೆ ಕಾರಣ ಆದವರು ನೀವು 3 ಮಕ್ಕಳನ್ನು ಹಾಕಿ ಶಾಲೆ ಉಳಿಲಿಕ್ಕೆ ಕಾರಣ ಆದವರು ನೀವು ಅಷ್ಟೇ. ಉಳಿದ ಪೋಷಕರು ಯಾರಿದ್ದಾರೆ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಇದು ಆಗ್ತದೆ, ಶಿಕ್ಷಕರು ಕೊಟ್ಟಿದ್ದಾರೆ. ಈಗ ಅವರು ಓದೋದಿದೆ ಶಿಕ್ಷಕರು ಇಲ್ಲ ಎನ್ನುವ ಉದ್ದೇಶಕ್ಕೆ ಶಿಕ್ಷಕರು ಕೊಟ್ಟಿದ್ದಾರೆ. ಈಗ ಪರ್ಮನೆಂಟ್ ಇರ್ತಾರೆ ಅವರು. ಹಾಗೆ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡಿ. ನೀವು ಯಾರು ಪೋಷಕರು ನಮ್ಮಲ್ಲಿ ಹೇಳಲಿಲ್ಲ, ಯಾರಾದ್ರೂ ಹೇಳಿದ್ರ? ಇಲ್ಲ. ನಮ್ಗೆ ಹೊರಗಿನಿಂದ ಮಾಹಿತಿ ಬಂದಂತ ಇಟ್ಕೊಂಡು ನಾವು ಶಾಲೆ ಹೇಗಾದ್ರೂ ಓಪನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೇವೆ. ನಾವು ಲೇಟ್ ಅಲ್ಲ, ನಾವು ಇನ್ನು ಕೂಡ ಲೇಟ್ ಮಾಡುವವರು. ಮತ್ತೆ ನೋಡೋಣ, ಇವತ್ತೇ ಒಂದು ನೋಡೋಣ ಅಂತ ಹೇಳಿ ಬಂದದ್ದು. ಯಾಕಂದ್ರೆ 30 ತಾರೀಕು ದಾಖಲಾತಿ 30 ತಾರೀಕುವರೆಗಿದೆ. ನಿಮ್ಮ 3 ಮಕ್ಕಳು ಇಲ್ಲಿಗೆ ಬಂದ್ರೆ ಈ ಶಾಲೆ ಓಪನ್ ಆಗುತ್ತೆ. ಈ ಓಪನ್ ಅಲ್ಲಲ್ಲ ಹೇಳ್ತಾರೆ, ಓಪನ್ ಮಾಡಿದಂತಹ ದೊಡ್ಡ ಇದು ನಿಮ್ಮ ಕೈ. ಮತ್ತೆ ನೀವು ತೀರ್ಮಾನ ಮಾಡ್ಕೊಳ್ಳಿ. ನೀವು ನೀವು ತೀರ್ಮಾನ ಮತ್ತೆ ಉಳಿದ ಮಕ್ಕಳನ್ನು ಯಾರಿದ್ದಾರೆ ಅದು ನಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಆ ಶಾಲೆಯಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಆ ಪೋಷಕರು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅದನ್ನು ನಾವು ಕೂಡ ಸುಮಾರಣ ಒಂದು ಶಾಲೆ ಕ್ಲೋಸ್ ಆಗ್ಬೇಕಿದ್ರೆ ಆ ಊರಿನವರು, ಊರಿನ ಜನಪ್ರತಿನಿಧಿಗಳು ಎಲ್ಲವೂ ಶಿಕ್ಷಣದ ಭರವಸೆ ಹೋದಾಗ ಎಲ್ಲರೂ ತೆಗೆದಿದ್ದಾರೆ. ಅಲ್ಲ, ತೊಂದರೆ ಇಲ್ಲ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಲಾಖೆಯಿಂದ ಮಾಡೋ, ನಾವು ಕೂಡ ರಿಕ್ವೆಸ್ಟ್ ಪಂಚಾಯತ್ ಅಧ್ಯಕ್ಷ ಕೂಡ ಕಾಲ್ ಮಾಡಿ ಹೇಳಿ ಶಾಲೆ ಉಳಿಸಲಿಕ್ಕೆ ನಿಮ್ಮ ಪೋಷಕರ ಒಂದು ಮೀಟಿಂಗ್ ಅಧ್ಯಕ್ಷರೆಲ್ಲ ಸೇರಿ ಮೀಟಿಂಗ್ ಕರೆದು ಎಲ್ಲ ಮನೆಯನ್ನು ಮಾಡಿದೆ. ನಿಮ್ಮ ಮುತುವರ್ಜಿಯಲ್ಲಿ ಕರೆದು ಶಾಲೆಯನ್ನು ಉಳಿಸುವ ಕೆಲಸ ನಿಮಗೆ ಆಗಲಿ.